ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಇವತ್ತು ಎಲ್ಲಿ ಹೊಂಟೀನಿ ನೋಡಿರಿ, ಸಾವಿತ್ರಿ ಸಿಸ್ಟರು ಬರ್ತಾ ಇದ್ದಾರೆ. ಸಾವಿತ್ರಿ ಸಿಸ್ಟರು ನಾವು ಎಲ್ಲಿ ಹೋಗ್ತೀವಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಿಸ್ಟರ್ ಬರ್ತಾರೆ ಅಂದ್ಕೊಂಡು ನಾನು ಜಲ್ದಿನ ನಮ್ಮೂರಲ್ಲಿಂದ 6:30 ಬಸ್ಸಿಗೆ ಹತ್ತಿ ನೋಡಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದ್ದು ಕಾರ್ ಪಚ್ಕೊಂಡು ಕೂತ್ಬಿಟ್ಟಿದ್ದೀನಿ ಸ್ನೇಹಿತರೆ. ಸಿಸ್ಟರು ಅವರು 5ಕ್ಕೆ 5:15 ಮುದ್ದೇಬೇಳದಿಂದ ಬಸ್ಸಿಗೆ ಬರಾಕತ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇನ್ನೂ ನಿದ್ರೆ ಬರಾಕತ್ತಿದ್ರು. ಯಾಕಂದ್ರೆ 4 ಗಂಟೆಗೆ ಎದ್ದಿನಿ. ಮುಂಜಾನೆ 4 ಗಂಟೆಗೆ ಎದ್ದು ಚಪಾತಿ ಪಲ್ಯ ಮಾಡಿಟ್ಟು ನೀರು ಕಾಯಿಸ್ಕೊಂಡು ಜಳಕ ಮಾಡಿ ಯಜಮಾನ್ರಿಗೆ ಮತ್ತು ನೀರು ಕಾಯ್ಲಕ್ಕಿಟ್ಟು ಬಾಂಡೆ ಅಷ್ಟೇ ಉಳಿದು ರೀ. ಬಾಂಡೆ ಸಿಕ್ಕಾಪಟ್ಟೆ ಬಾಂಡೆ ಇದ್ದವ್ರು ಎಲ್ಲ ಗೋಳ ಮಿಟ್ರಿ. ಸಡನ್ಲಿ ಒಮ್ಮೆ ಫೋನ್ ಹಚ್ಬಿಟ್ರಿ, ಸಿಸ್ಟರ್ ನಾನು ಹಿಂಗೆ ಬರಾತೀನಿ ಬರ್ರಿ, ನನಗೊಂದು ಸ್ವಲ್ಪ ಲಗೇಜ್ ಭಾಳ ಆಗ್ತೈತೆ ರೀ, ಬರೋ ಮುಂದೆ ಬರ್ರಿ ಅಂತಂದರೆ ನನಗೂ ಒಂದು ಸ್ವಲ್ಪ ಬಟ್ಟೆ ಬೇಕಾಗಿತ್ತು ರೀ. ಬಟ್ಟೆ ತರಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗಾಕತ್ತೀವಿ ರೀ. ನೋಡೋಣ್ರಿ ಯಾವ್ಯಾವ ಬಟ್ಟೆ ತರ್ತೀವಿ, ಯಾವ್ಯಾವ ಬಟ್ಟೆ ಇಲ್ಲ ಅಂತ ವಿಡಿಯೋಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಾವಿತ್ರಿ ಸಿಸ್ಟರ್ ಸಬ್ಸ್ಕ್ರೈಬರು, ನನ್ನ ಸಬ್ಸ್ಕ್ರೈಬರು ಸೇಮ್ ಎಲ್ಲರೂ ವಿಡಿಯೋ ನೋಡ್ತೀರಿ. ಆದಷ್ಟು ಸಪೋರ್ಟ್ ಮಾಡಿರಿ, ಇಬ್ಬರಿಗೂ ಹೆಲ್ಪ್ ಆದಂಗೆ ಆಗ್ತೈತೆ ನೋಡಿ. ಹೈಪ್ ಅನ್ನೋ ಬಟನ್ ಬರ್ತೈತಿ, ಹೈಪ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿರಿ. ಬಿಜಾಪುರಕ್ಕೆ ಬಂದು ನಾನು ಕೂತಿದ್ದೀನಿ ರೀ. ಸಿಸ್ಟರು ಬರ್ತಾ ಇಲ್ಲ, ನಾ ಬಂದು 20 ನಿಮಿಷ ಆಯ್ತು ರೀ. ನನಗಿಂತ ಮುಂಚೆ ಹತ್ತಿರಂದ್ರೆ ಅವ್ರದ್ದು ದೂರ ಆಗ್ತೈತೆ ರೀ, ಮುದ್ದೇಬೇಳ ನಮ್ಮದು ಸಮೀಪ ಆಗ್ತೈತೆ ರೀ. ನಾನು ಬಂದು ಇಲ್ಲಿ ಕೂತೀನಿ ರೀ. ಸಿಟಿ ಬಸ್ ಹತ್ತಿನ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕ್ರೆ. ಸಿಸ್ಟರ್ ಎಲ್ಲಿ ಕರ್ಕೊಂಡು ಹೋಗ್ತಾರ ನೋಡೋಣ್ರಿ. ಬಟ್ಟೆ ತರಕ್ಕೆ ಹೊಂಟಿ ನೋಡ್ರಿ. ಇಲ್ಲಿ ಬೇಕ್ರಿ ಐತೆ ನೋಡ್ರಿ ಹಿಂದ್ಗಡೆ. ಕಾರ್ಪ್ ತೆಗದೆ ರೀ, ಬಸ್ ಸ್ಟ್ಯಾಂಡ್ದಾಗ ಬರೋಣ ಕಾರ್ಪ್ ತೆಗ್ದಿ ನೋಡ್ರಿ. ಸ್ವಲ್ಪ ಜಮಾ ಆಯ್ತಲ್ಲ, ನನಗೂ ಜಮಾ ಆಗೈತೆ ರೀ. ಈಗ ನನಗೂ ಜಸ್ಟ್ ನೋಡ್ರಿ ನೋಡ್ರಿ ಸಾವಿತ್ರಿ ಸಿಸ್ಟರ್ ನಾವು ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಬಸ್ನಾಗ ಏನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಹಾಯ್ ಮಾಡಾಕತ್ತಾರ ನೋಡ್ರಿ. ಹಾಯ್ ಮಾಡ್ರಿ ಎಲ್ಲರೂ. ಬರ್ರಿ ಬಜ್ಜಿ ತೊಗೊಂಡು ಬಂದೀವಿ ನೋಡ್ರಿ, ಬುತ್ತಿ ಕಟ್ಕೊಂಡು ಬಂದೀವಿ. ತಂದೀವ್ರಿ, ಬ್ಯಾಡ ಅಂದ್ರೆ ಸಿಸ್ಟರು ಚಪಾತಿ ಬುತ್ತಿನೂ ತಕೊಂಡ್ರಿ. ಬುತ್ತಿ ತಕೋರಿ, ಯಾವ್ದನ್ನ ಏನು ಮಾಡೇ ಹೋಗ್ಬಿಡ್ರಿ. ತಕೋರಿ. 30 ರೂಪಾಯಿ ಆಯ್ತು ನೋಡ್ರಿ ಇದು ಬಜ್ಜಿ. ರೈಸ್ ಬಜ್ಜಿ ಬರ್ತೈತಿ ರೀ 30 ರೂಪಾಯಿದಾಗ. ಇಲ್ಲಿ ಕೊಡೋಣ ಬಿಜಾಪುರದಾಗ ರೀ. ಇದು ಅವರು ಬಟ್ಟೆ ವಾಪಸ್ ಮಾಡಕ್ಕೆ ತೊಗೊಂಬಂದಾರಿ. ಬಟ್ಟೆ ಸ್ವಲ್ಪ ಡ್ಯಾಮೇಜ್ ಬಂದಾವ ನೋಡ್ರಿ. ಡ್ಯಾಮೇಜ್ ಬಟ್ಟೆ ವಾಪಸ್ ತಗೋತಾರತ್ರಿ. ಯಾವ ಅಂಗಡಿಗೆ ಹೋಗ್ತಾರ ಗೊತ್ತಿಲ್ಲ ರೀ. ಇಲ್ಲೇ ದಾರ್ಯಾಗನ ಬಸ್ ಇಳೋದು ನಾಷ್ಟ ಮಾಡಕತ್ತಿದ್ದೀರಿ. ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣ. ಇಲ್ಲಿ ಬುತ್ತಿ ಕಟ್ಟಿದ್ದು ನೋಡಿ, ಎಷ್ಟು ಮಸ್ತ್ ಕಟ್ಟ್ಯಾರ ನೋಡ್ರಿ. ಯಾರವ್ರು ಸೌತಿಕಾಯಿ ಪಲ್ಯ ರೀ ಎಲ್ಲ ಹಾಕಿ ಕಟ್ಟಿ ಬಿಟ್ಟಾರ ನೋಡಿ. ಅವ್ವಾರ ಹಂಗಾರಿ ಅವಸ್ರಿ ಅದು ನೆಕ್ಸ್ಟಿನ್ಯಾಗ ಅದ್ರಾಗ ನೆನದವ್ರಿ. ಇದು ರೀ ಸೌತಿಕಾಯಿ ನೀರು ಬಿಟ್ಟೈತ್ರಿ. ಚೋಳಿಕಾಯಿ ಪಲ್ಯ. ನಾನು ಈ ಬುತ್ತಿ ತರ್ತಾರ ಗೊತ್ತು, ನಾ ಬಿಚ್ರಿ ಇದನ್ನೊಂದು ಕವರ್ ನಾನು ಡಬ್ಬ್ಯಾಗ ಹಾಕಿರಿ. ಮತ್ತು ಏನು ಮಾಡ್ತೀವಿ ಅರ್ಬ್ಯಾಗ ನಾನು ಸೋರ್ತೈತ್ರಿ. ಅದು ಕವರ್ನಾಗ ಆದ್ರೆ ಬೆಸ್ಟ್ ರೀ. ವಿಡಿಯೋ ನೋಡಪ್ಪ, ಯೂಟ್ಯೂಬ್ ಬ್ಲಾಗ್ ಮಾಡತ್ತೀಪ್ಪ. ಹಾಂ ಇದು ಚಪಾತಿ ನೋಡ್ರಿ. ಇಲ್ಲ ಸುಡ್ಲಾಕತ್ತಿದ್ದು ರೀ, ನಾ ಮಾಡಿದ್ದು ಹಂಗೆ. ಅರ್ಬಿ ತೆಗಿರಿದು ರಿಟರ್ನ್ ಮಾಡ್ತಾ ಇದ್ದ ನೋಡ್ರಿ ಬಟ್ಟೆ. ಪಾಪ ಎಷ್ಟು ಕಷ್ಟ ನೋಡ್ರಿ ಬಟ್ಟೆ ಮಾರೋದು. ಕಡಿಮೆ ಮಾಡಿ ಬಟ್ಟೆ ತೊಗೊಳಕತ್ತಾರ. 600 500 ತೊಗೊಂಡಾಗ 100 ರೂಪಾಯಿ ಡಿಸ್ಕೌಂಟ್ ಅಲ್ಲ, ಏನು ಲಾಭ ಇಲ್ಲ. 10 ಗಂಟೆನ್ಯಾಗ 100 ರೂಪಾಯಿ ಇಸ್ಕೊಂಡ್ರ ಲಾಭ ಏನು ಇಲ್ಲಿದಿಂದ ಹೊತ್ಕೊಂಡು ಹೋಗಿದ್ದು ಪಾಪ. ವಿಡಿಯೋ ಮಾಡಾಕತ್ತೀನಿ 100 ರೂಪಾಯಿ ಕಮ್ಮಿ ಮಾಡ್ರಿ ಪಾಪ ಅವ್ರಿಗೆ. ಸೇಲ್ ನೋಡ್ರಿ ಹೊರಗೆ ಹೆಂಗೆ ಎಲ್ಲಿ ಹೋಗುಣ್ರಿ. ನಾ ಚಪ್ಪಲ್ ಬಿಟ್ಟು ಬರ್ರಿ, ಚಪ್ಪಲ್ ಬಿಡೋಣ ಆತಾರ ಅವ್ರು. ಏನ್ರಿ ಚಡ್ಡಿಗಳು ಹೆಂಗೆ ಒಂದು ಹಾಕ್ಯಾರಿ ಅವನ ಒಂದೊಂದು ಕ್ರೆ ಚಿಂದಿ ಬಾಜಾರ್ ಆರ್ಸ್ಕೊಂಡಂಗೆ ಮಾಡಕತ್ತಾರ. ಹಾಂ ಬಿಡ್ರಿ, ಯಾರು 1 ವರ್ಷ ಆತ್ರಿ. ಹಾಂ ರೀ, ನಾ ಮಾತಾಡಿದೆಲ್ಲ ವಯಸ್ಸಾಗಿರಿ. ಯಾಕ್ರಿ ಸೇಲ್ ನೋಡ್ರಿ ಹೆಂಗೆ ನಡೆದಿರ್ತೈತ್ರಿ. ಸೇಲ್ ನನ್ನ ಬಟ್ಟೆ ಎತ್ತಿರಲ್ಲ ಈ ಥರ ಉಗಿದಿರ್ತಾರೆ ನೋಡ್ರಿ. ಅದ್ರೊಳಗಿನೂ ಆರಿಸ್ಕೊಂಡು ಹೋಗೋದು ನೋಡ್ರಿ ಅಷ್ಟೇ.
ತೊಯ್ದಿದ್ದು ಮಳೆ ತೋದಿದ್ದು ಕುಮ್ಸ್ ಬಂದಿದ್ದು ಚಿಂದು ಚಿತ್ರಾನ್ನ ಸೇಲ್ ಅಯ್ಯೋ ನಾನು ಬಿಜಾಪುರದಾಗ ನೋಡಿನ್ರಿ ಸೇಲ್ ಅಲ್ಲಿ 39 ರೂಪಾಯಿ ಸೇಲ್ದಾಗ ಹೋಗಿ 1 ತಿಂಗಳು ಆರಾಮ್ ತಪ್ಪಿಸ್ಕೊಂಡು ಕುಮ್ಮಸ್ ಬಂದಿದ್ದ ವಾಸನೆ ಬರೀ ರಿಟರ್ನ್ ಮಾಡಿದ್ದು ಡ್ಯಾಮೇಜ್ ಆಗಿದೆ ಎಲ್ಲ ಕಡಿಮೆ ರೇಟ್ ಕೊಡ್ತಿರ್ತಾರ್ರಿ ಕಡಿಮೆ ಅಂದ್ರೆ ಐತಲ್ರಿ ರೇಟ್. ಹಾಂ ಹಂಗೆ ಯಾವ ಕೊಡೋದೇನೈತಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ಅಷ್ಟೇ ರೀ. ಬರ್ರಿ 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 ಹೋಗುನ್ ಬರ್ರಿ ಸ್ಪೆಷಲ್ ಮಾಲ್ ನೋಡೋಣ ಬರ್ರಿ ಒಳಗೆ ಇವನ್ನೇನು ಮಾಡೋಣ್ರಿ ಬರ್ರಿ ಹೊಸ ಮಾಲ್ ತರೋದು ನೋಡ್ರಿ. ಏನ್ರಿ ಚೀಟಿ ರೀ ರೊಕ್ಕ ಕೊಟ್ಟಿಲ್ರಿ ನಾ ಚೆನ್ನಾಗಿ ಇಟ್ಕೋರಿ. ಯಾಕಡೆ ಹೋಗುಣ್ರಿ ಈಗ ಹಾಂ ಬರ್ರಿ ಒಳಗೆ ಬಂದಿ ನೋಡ್ರಿ ಅಲ್ಲೆಲ್ಲ ಬಡವ್ರು ರೀ ಅವೆಲ್ಲ ಬಡವ್ರು ಈ ಕಡೆ ಎಲ್ಲ ಶ್ರೀಮಂತರು ಬಡವ್ರು ಏನ್ರಿ ಅವಾಗೆಲ್ಲ ರೇಟ್ ಒಂದೇ ರೀ. ಶ್ರೀಮಂತರು ತುಂಬ್ಯಾರಿ ಇಲ್ಲಿ ನಾವು ಅಲ್ಲಿ ಮಾಲ್ನ ತಂದು ಇಲ್ಲಿ ತಂದು ಮಾಲ್ನ ತಂದು ಅಂತ ಹೇಳ್ತಾರೆ ಮಾಲ್ನ ಬೇಕಿದೆ ಟಾಪ್ ಇದ್ದಂಗೆ ಅದಾವ್ರಿ ಡ್ರೆಸ್ ಪೀಸ್ ರೀ ಹೊಲ್ಸು ಅದಾವ್ರಿ ಅವು. ನೀ ಹಾಕೊಂಡಂತಾವ್ ನೀ ಹಾಕೊಂಡಿ ಹಾಂ ಹೆಂಗೆ ಮತ್ತೆ ಬೇರೆ ಇಲ್ಲ ನೀವು ಅಂಗಡಿಯವ್ರಲ್ಲ ಹಾಂ ಅವ್ರ ಕೆಲ್ಸಕ್ಕೆ ಬಂದೈತಿ ರೇಟ್ ಬ್ಲೌಸ್ ಆರ್ಸೋದೈತಿ ಏನ್ರಿ ಇಲ್ಲಿ ಬ್ಲೌಸ್ ಪೀಸ್ ಅದ ನೋಡ್ರಿ ಇಲ್ಲಿ ಶೈನಿಂಗ್ ಇದು ಬಂದವ್ರ ಸ್ಟೋನ್ ಕಟ್ಟಾರ ಕಲರ್ ಕಲರ್ ಇರ್ತಾವ ಇಲ್ರಿ ಸ್ವಲ್ಪ ಸರಿಲ್ಲ ಹಾಂ ಜಂಪ ಸರಿಲ್ಲ ಆ ಡ್ರೆಸ್ ಚಂದ ಅದ ನೋಡ್ರಿ ಗೊಂಬಿಗೆ ಹಾಕಿ ತೊಗೊಂಡು ಹಾಕೊಂಡು ಹೋದ್ರಿ ಏ ಅಲ್ರಿ ಇಬ್ರು ಅಂದ್ರಾಗಾರ ಹೌದ ಭಾಳ ಸ್ಟೋನ್ ಅದಾವ್ರಿ ಅವು ಸ್ಟೋನ್ ಅದು ಗಾವ ಆಗಲ್ರಿ ನಮ್ಗೆ ಲಂಗ ಅದು ನೋಡೋಣ ಬರ್ರಿ ಆ ಮ್ಯಾಗ ಹಾಕ್ಯಾರ ನೋಡಿ ಸೀರೆ ಪಾಲ್ ಅದ ನೋಡ್ರಿ ಪಾಲ್ ಇದು ಹೆಂಗೆ ಒಂದು ಪೀಸ್ ರೀ ಪಾಲ್ ಈಗ ಒಂದು ಬಂದಾಗ 9 ರೂಪಾಯಿ ಕೊಟ್ಟಿರಿ ಈಗ 10 ರೂಪಾಯಿ ರೀ 9 ರೂಪಾಯಿಗೆ ಒಂದು ಕೊಟ್ಟಿದ್ರಿ ಪಾಲ್ ಯಾರ ಉಗುಳಿ ಚಾಲು ಐತಿಲ್ಲ ತಮ್ಮ ಹಳ್ಳಿ ಅವ್ರದೀವಪ್ಪ ಹಂಗ್ಯಾಕೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಹಾಂ ಎಷ್ಟೊತ್ತನ ಬರ್ತಾರೆ ಯಪ್ಪ ನಾವು ಬರೋಣ ನಾವು ಓದ್ತೀನ ತಮ್ಮ ಅವಾಗ ಹಾಂ ನಮ್ದು ಯೂಟ್ಯೂಬ್ ಐತಿ ಎಲ್ಲಿ ಬಂದಿವತ್ತು ಹಾಕ್ಬೇಕಲ್ಲ ನಾವು ಕಂಟೆಂಟ್ ಹೆಲ್ಪ್ ಮಾಡವಲ್ಲ ಏನು ಇಟ್ಟು ಹೊತ್ಕೊಂಡು ಯಾವಾಗ ಬರ್ಬೇಕು ಆಗಲೇ ಖಾಲಿ ಇದ್ದೀವಿ ಬಂದೀವಪ್ಪ ಮ್ಯಾಗ ಹಾಂ ಒತ್ತಿನ ನಾ ಬರೋಣ ನಾ ಒತ್ತೀನ ಅಪ್ಪಿ ನೋಡಿ ಜಳಕಿಗೆ ಬಂದಿದ್ದೀವಿ ನೋಡ್ರಿ ಈಗ ಬಸ್ ಹತ್ತಿ ಬಂದಿವ್ರಿ ತರಬೇತ್ರಿ ಇಲ್ಲಿ ಜಳಕ್ಯಾಗ ಇಷ್ಟೆಲ್ಲ ತೊಗೊಂಬಂದಿ ನೋಡ್ರಿ ಗಟ್ಟಿ ಫುಲ್ ರಶ್ ಐತ್ರಿ 10 ವರ್ಷ
ಹೋಗಾಗಿನ ಮುಖ ನೋಡ್ರಿ ಬರಾಗ ಹೆಂಗಾಗಿರ್ತೈತ್ರಿ. ಸಾವಿತ್ರಿ ಸಿಸ್ಟರ್ ನಾತ್ರ ಕೂತ್ಬಿಟ್ಟೆ ಸುಸ್ತಾಗಿ. ಏನ್ ಮಾಡೋದ್ರಿ ನಮ್ಗೆ ಮಾಡಿ 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 ಅದಕ್ಕೆ ಅಂತಾರೆ ನಿನ್ಗ ಐಲೇ ರಕ್ಷಮಣಿ ನೋಡ್ರಿ ಚಿಕ್ಕಳಿ ಕಾಲೇ ಒಂದು ತಿಂಗಳು ಹಾಕೊಂಡ್ರಿ ಇಂಥ ತಗೋಬೇಕಿಲ್ಲ ನೆಪ್ಪೆ ಆಗಲ್ರಿ ಹೋದಾಗ ಮತ್ತೆ ಮತ್ತೆ ಏನು ಮಾಡ್ಬೇಕು ಚಂದ ಮತ್ತೆ ಏನು ಮಾಡ್ಬೇಕು ಹೆಂಗೆ ಬರ್ತಂಗೆ ಹೋಗ್ಬೇಕ್ರಿ ನೆಪ್ಪ ಆಗ್ಬೇಕಂತಲ್ಲ ಒಂದು ಎರಡು ಇವತ್ತು ನೋಡಿರಿಲ್ರಿ ಅವತ್ತೆಲ್ಲ ಜಾಸ್ತಿ ರೀ ಕೈಚಿ ಇಲ್ಲ ಕಂತೀವಿ ಆ ಕಡೆ ಹೋಗ್ತಾ ನೋಡ್ರಿ ಕಾಲು ಮ್ಯಾಗ ಬಿಟ್ಟು ಬಂದು ಕಟ್ಟಾಕ ಬರುದಿಲ್ರಿ ಗಟ್ಟಿ ನೋಡ್ರಿ ಗಚ್ಚಂಗಿ ಕಟ್ಕೊಂಡು ಹೋಗಲ್ರಿ ನಾವು ಬಿಜಾಪುರ ಹೋಗ್ತೀವ್ರಿ ದಣಿಗೆ ಜಳಕಿ ಬಸ್ ಸ್ಟಾಪ್ ನೋಡ್ರಿ ಹೆಂಗೈತೆ. ನಾಲ್ಕು ಗಂಟೆ ಅದ ನೋಡ್ರಿ 4 ಗಂಟೆ ತಂದಿವ್ರಿ ಸಂತಿ ಅದು ಬಸ್ ಹತ್ತೈತಿ ದೇವ್ರಿಟ್ರಿಗೆ ಬಾಗೇವಾಡಿ ಕಲಬುರ್ಗಿ ಮುದ್ದೇಬಿಹಾಳ್ ಬಿಜಾಪುರ ಮುದ್ದೇಬಿಹಾಳ ಕೊಂಟಾರಿ ಸಿಸ್ಟರು ನಾವು ಹೋಗಿ ಬಸ್ ಸಂತೆನ ಜರ್ನಿ ಆತ್ರಿ. ಇಟ್ಟು ಬರ್ಲೇನ್ರಿ ಒಳಗೆ ಇಲ್ರಿ ಮ್ಯಾಗ ಹೋಗ್ಬೇಕಿರ್ಲಿ ಅವ ಪೂರ ಮ್ಯಾಗ ಹೋಗ್ಬೇಕಿರ್ಲಿ ಕಾಲಾಗ ಇಟ್ಕೋತಾರ ಅಲ್ಲೇ ಡಿಕ್ಯಾಗ ಯಾಕ್ರಿ ಕಾಲಾಗ ಇಟ್ಕೋರ್ಲಿ ಅಲ್ಲೇ ಕುಂಡ್ರಲ್ರಿ. ನಿಮ್ದು ಆಧಾರ್ ಕಾರ್ಡ್ ತಕೋರಿ ಮ್ಯಾಗ್ರಿ. ನೀರಿನ ಬಾಟ್ಲಿ ಎಲ್ಲತ್ತ ನೋಡ್ರಿ ಕೊಟ್ಟೇನಿಲ್ಲ ಅದೇ ಬಾಟ್ಲಿ ರೀ. ಇನ್ನೂ ಒಂದು ಇಲ್ರಿ ಅದು ಹೋಯ್ತಿರ್ಲ ಬಸ್ನ್ಯಾಗ. ಏನಾರು ತಂದು ಕೊಡ್ಲೇನ್ರಿ ತಿನ್ನಾಕ ಏನು ತಿಂತೀರಿ ಏನು ತಿನ್ಲಿಲ್ಲ ತೊಗೊಂಬರ್ತಿದ್ದೆ ರೀ ಏನು ಮಾಡಿದ್ರಿ ಪಾಪ ಅವ್ರದ್ದು ಮಾಡಾಕ್ತೀವಿ ಯೂಟ್ಯೂಬ್ ಬ್ಲಾಗ್ ಮಾಡ್ತೀವಿ ಏನು ಅನ್ನತ್ತಾರೆ ಅವ್ರ ಅಣ್ಣಗಳು ದಮ್ ಹತ್ತಿತ್ರ ಅವ್ರಿಗೆ ರೀ ವಿಡಿಯೋ ಮಾಡಿ ಅವ್ರಿಗೆ ಕಳ್ಸುದ್ರಿ. ಹಾಂ ಸೀಟ್ ಹಿಡ್ಕೊಂಡು ಮುಂದ್ಕೊಂಡ್ರಿ. ಹಾಂ ಇಲ್ಲಿ ಹೋಗೆಲ್ಲ ಇದು ಆಗ್ತಿರ್ಬೇಕಾದ್ರೆ ಇಳಿತಿರ್ಬೇಕು. ಹಾಂ ಬ್ಯಾಡ್ರಿ ಹೋಗ್ತೀನಿ ನಾನೇ ಜಲ್ದಿ ಹೋಗ್ತೀನಿ ರೀ. ನಿಮ್ದ ಲೇಟಾಗಿ 6:30 7 ಆಗಕ್ಕೆ ಬಂದೈತ್ರಿ. ನಂದು ಬಸ್ ಹತ್ತೈತ್ರಿ ಇಲ್ಲಿ ಸದ್ ಫೋನ್ ಹಚ್ರಿ ಹೋಗಿ ಸಾವಿತ್ರಕ್ಕ ಹೋಗಿ ಫೋನ್ ಹಚ್ರಿ ಬರ್ರಿ. ನಮ್ಮ ಬಸ್ ಹತ್ತೈತಿ ನಾನು ಹೋಗ್ತೀನಿ ರೀ. ನೋಡಿ ಸ್ನೇಹಿತರೆ ಮನೆಗೆ ಬರೋದ್ರಾಗ 9-10 ನಿಮಿಷ ಆಗಿತ್ತು ರೀ.
ಬಂದು ಫ್ರೆಶ್ ಅಪ್ ಆದ್ರೆ ಮೊದಲು ಕೈಕಾಲು ಮಾರಿ ತಕ್ಕೊಂಡು ಕಣ್ಣು ಉರ್ಯಾಕತ್ತಾರ ಸಿಕ್ಕಾಪಟ್ಟೆ ಸುಸ್ತದಂಗೆ ಆಗ್ಬಿಟ್ಟೈತ್ರಿ. ಇನ್ನು ಊಟ ಇಲ್ಲ ರೀ. ಸಾವಿತ್ರಿ ಅಕ್ಕಾರ ಹೋಗ್ಯಾರೋ ಏನು ಮಾಡ್ಯಾರ ಏನೋ ಫೋನ್ ಹಚ್ಚಿಲ್ರಿ ಅವರು. ಫೋನ್ ಹಚ್ಬೇಕ್ರಿ ಅವ್ರಿಗೆ. ಅಡುಗೆ ಅಂತೂ ಐತ್ರಿ ಎಲ್ಲ. ಬೆಳಿಗ್ಗೆ ನೋಡ್ರಿ ಮುಂಜಾನೆ ಮಾಡಿರೋ ಚಪಾತಿದವ್ರು ಇನ್ನೂ 2 ಚಪಾತಿ ನಾನು ಕಟ್ಕೊಂಡು ಹೋಗಿದ್ದು ರೀ. ಕಡೆ ಮತ್ತೇನೋ ಮಾಡ್ಕೊಳಕತ್ತಾರೆ ಅವ್ರಿಗೆ. ಪಲ್ಯ ಖಾಲಿ ಆಗೈತ್ರಿ. ಪಲ್ಯ ಖಾಲಿ ಆಗೈತ್ರಿ. ಎಗ್ ಬುರ್ಜಿ ಮಾಡ್ಕೋಬೇಕತ್ತೇಳಿ ಉಳ್ಳಾಗಡ್ಡಿ ಹೊಳಾಕತ್ತಾರ ನೋಡ್ರಿ ನಮ್ಮ ಯಜಮಾನ್ರು. ಮುಂಜಾನೆ ಬಾಂಡೆ ನೋಡ್ರಿ, ಬಾಂಡೆ ಅಷ್ಟು ತೊಳ್ಕೊತ ಕೂತೀನಿ ಅಂದ್ರೆ ಬಸ್ ತಪ್ಪಿಸ್ಕೊಂಡು ಬಿಡ್ತೀನಿ ರೀ. ಎಷ್ಟು ಬಾಂಡೆ ಒಳಾಗ್ಯಾವ್ರಿ. ನಾಳೆ ಎಲ್ಲ ತೊಳಿಬೇಕ್ರಿ. ಹತ್ರನ ನಿದ್ದೆ ಬರಾಕತ್ತೈತ್ರಿ ಸಿಕ್ಕಾಪಟ್ಟೆ. ಎಗ್ ಬುರ್ಜಿ ಮಾಡ್ತೀರ ಪಲ್ಯ ಮಾಡ್ತೀರಿ? ನೀನು ಬಟನ್ದಾಗ ಇಟ್ಟಿಲ್ಲ ತಮ್ಮ. ನಿನ್ನಿದು ತಿಂದೆ ಅಲ್ಲಿ ಒಗ್ಗರ್ನ ಹೊಡಿಕತ್ತೈತಿ ಮೂಗುನೆ. ಬದ್ನಿಕಾಯಿ ಎಲ್ಲ ಕೊಡ್ತೈತಿ ನಾವು ತೆಗೆದು ಹೋಗದೇ ಇಲ್ಲ. ಚಪಾತಿ ಮುಂಜಾನೆ 4ಕ್ಕೆ ಎದ್ರಿ ಎಲ್ಲ ಅಡುಗೆ ಮಾಡಿಟ್ಟೋಗಿದ್ದು. ಚಪಾತಿ ಬ್ಯಾಳೆ ಪಲ್ಯ ನೀರು ಕಾಸ್ಕೊಂಡು ಜಳಕ ಮಾಡಿ 6:30 ಬಸ್ಸಿಗೆ ಹೋದ್ರೆ 8 ಗಂಟೆಗೆ ಹೋದಿರಿ ಬಿಜಾಪುರಕ್ಕೆ. ಹೆಣ್ಮಕ್ಳಿಲ್ರಿ ಮನ್ಯಾಗ ನೋಡ್ರಿ ಹೆಂಗೆ ಕುಟ್ರಿ ಹಿಡ್ದಾಗ್ತೈತೆ ರೀ. ಹಿಂಗೆ ರೀ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ರೀ ಅಲ್ಲೇನು ನಾವು ಚಿಂತೆ ಊಟ ಮಾಡೋದಾಗೋದಿಲ್ಲ ನೋಡ್ರಿ. ಮನ್ಯಾಗಿನ ತೆಗೆದು ಹೋಗೋಣ ಮತ್ತೆ 2 ದಿನ ನಮ್ಮ ಮನೆ ಸ್ವಚ್ಛ ಮಾಡೋದು ಹೋಗಿದ್ದು ಭಾಂಡೆ ತೊಳೆದು ಇದನ್ನ ಅನ್ಕೊಂಡ್ರೆ ಎಲ್ಲಿ ನಿಂದ್ರಾಕನ ಮನಸ್ಸಾಗಂಗಿಲ್ಲ ರೀ. ಉಳ್ಳಾಗಡ್ಡಿ ಹೊಳಾಕತ್ತಾರೆ ಕಣ್ಣಾ ನೀರು. ಉಳ್ಳಾಗಡ್ಡಿ ದಶಿನ ಕಣ್ಣಾ ನೀರು ತೆಗಿಬೇಕಂತ ಹೇಳ್ತಾರೆ. ಹೆಣ್ಮಕ್ಳು ಹೆಂಗೆ ಮಾಡ್ಬೇಕ್ರಿ? ದಿನ ನೋಡ್ಕೊಂಡು ಹೊಳಾಕತ್ತಾರೆ ಒಂದು ಕೈಲಿ. ಒಂದು ದಿನದಾಗ 2 ಸಲ 3 ಸಲ ರೀ ಪಲ್ಯಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಅದಕ್ಕೋತ್ ಕುಂಡ್ರದಾಕೈತ್ರಿ. ಸಾವಿತ್ರಿ ಅಕ್ಕಾರ ಅವ್ರವ್ವ ಸೌತೆಕಾಯಿ ಕಟ್ಟಿದ್ರಿ ಪಲ್ಯ, ಚವಳಿಕಾಯಿ ಪಲ್ಯ, ಸೌತೆಕಾಯಿ ಮತ್ತು ಬಜ್ಜಿ ತೊಗೊಂಡ್ರಿ ಅವರು. ತಿಂದಿರಲ್ಲಿ ಸೌತೆಕಾಯಿ ಉಳ್ದೈತಿ ನೋಡ್ರಿ ಅಂತ. ಬರ್ರಿ ಊಟ ಮಾಡ್ತೀರಿ. ನಾ ಊಟ ಮಾಡಿ ಇಲ್ಲಿ ಸಾವಿತ್ರಿ ಅಕ್ಕಗೆ ಫೋನ್ ಹಚ್ತೀನಿ ರೀ. ಕಣ್ಣು ಉರಿಯಾಕತ್ತವ್ರು ಸಿಕ್ಕಾಪಟ್ಟೆ ಕಾವದಂಗೆ ಆಗ್ಬಿಡ್ತು ನೋಡ್ರಿ. ಬಸ್ಸಿಗೆ ರಾತ್ರಿ ನಸಕ್ನಾಗ ಹೇಳೋದು. ಇವತ್ತು ಹುರ್ಕೋತೀರಿ ಏನು ಮಾಡ್ತೀರಿ? ಪಲ್ಯ ಮಾಡ್ತಾನ ಅಂತ ಹೇಳ್ತಾನೆ. ಪಲ್ಯ ರೀ ಮಾಲೆ ಇದು ಕಲ್ಕೊಂಡು ಹುರ್ಕೋರಿ ಹರ್ಯಾಗ ಹೋದ್ರೆ ಅದು ಎಲ್ಲ ಕೆಟ್ಟು ಹೋಗ್ತೈತಿ. ನೋಡೋಣ್ರಿ ಹೆಂಗೆ ಹುರಿತೀರಿ ನೋಡ್ರಿ. ಹಾಂ ಯಾವಾಗ ಮಾಡ್ಕೊಂಡು ತಿಂದಿರಿ? ಎಲ್ಲ ಹುರಿತಾರತ್ರಿ. ಆಯ್ತು ರೀ. ನಾವು ನೆನ್ಸಿದ್ರಾಗ ಸಾವಿತ್ರಿ ಅಕ್ಕಾರ ಫೋನ್ ಬಂದೈತ್ರಿ. ಮಾತಾಡ್ತೀನಿ ರೀ ಅವ್ರ ಜೊತೆ. ನಾನು ಫೋನ್ ಹಚ್ಬೇಕನ್ನೋದ್ರಾಗ ಪಾಪ ನಾನು ವಿಡಿಯೋ ಚಾಲು ಮಾಡಿದ್ರಲ್ಲ ಅವಾಗ ಅವರ ಫೋನ್ ಹಚ್ಬಿಟ್ರು ನೋಡ್ರಿ. ಊಟ ಮಾಡಾಕತ್ರಿ 9:15 ಹೋಗ್ಯಾರಿ. ನಾನು 9:20 ಬಂದೀನಿ ರೀ. ಇಲ್ಲಿ ನನ್ಕಿಂತ ಮುಂದೆ ಹೋಗ್ಯಾರ. ಯಾಕಂದ್ರೆ ನಮ್ಮ ಬಸ್ ಲೇಟ್ ಮಾಡಿ ಹತ್ತಿರಿ 7:30 ಮ್ಯಾಗ ಹತ್ತಿತ್ರಿ. ಅವ್ರಿಗೆ ಬಸ್ ಹತ್ತಿಸಿ ಬಂದು ಬೇಷ ಒಂದು ಪೋಣ ತಾಸು ಕೂತಾರ. ಅವಾಗ ನಮ್ಮ ಬಸ್ ಹತ್ತಿತ್ತು ನೋಡಿ ಸ್ನೇಹಿತರೆ. ಊಟ ಆಯ್ತು ರೀ. ಈಗ ತತ್ತಿ ಹುರ್ತಿದ್ರು, ಚಪಾತಿ ತತ್ತಿ ಊಟ ಮಾಡಿದ್ವು. ಇವತ್ತಿನ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿರಿ. ಹಳ್ಳಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಬಾಯ್ ನೋಡ್ರಿ. ಮತ್ತೆ ಸಿಗೋಣ. ಗುಡ್ ನೈಟ್.